ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರಲ್ಲ? ಸಾರಿ ಕೇಳ್ತಾ ಇದೀನಿ, ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದೇ ರೀತಿ ಕಾರ್ ಆಗ್ಲಿ ಬೈಕ್ ಆಗ್ಲಿ ನಾನು ರಿವ್ಯೂ ತಗೊಂಡ್ ಬಂದಿಲ್ಲ. ಇದು ಪ್ಯೂರ್ಲಿ ವ್ಲಾಗಿಂಗ್ ವಿಡಿಯೋ ಆಗಿರುತ್ತೆ. ನಾನು ನಮ್ಮ ಸ್ನೇಹಿತರು ಇವತ್ತು ಒಂದು ಲೊಕೇಶನ್ ಬಂದಿದೀವಿ. ಸೊ ಈ ಲೊಕೇಶನ್ ಯಾವ್ದು ಏನಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಕಾಣ್ತಾ ಇದಾರಲ್ಲ, ಇವರು ಅರವಿಂದ್, ಅವರು ಕುಮಾರ್, ನಾವು ಮೇಷ್ಟ್ರು ಅಂತ ಕರಿತೀವಿ. ಇವರು ಹವ್ಯಾಸ್ ಗೌಡ, ಮತ್ತೆ ಇವರು ವಿನೋದ್, ಅಣ್ಣಾಜಿ ಅಂತ ಕರಿತೀವಿ ನಾವು ಇವ್ರನ್ನ. ನಾವು 5 ಜನ ಇವತ್ತು ಟ್ರಿಪ್ ಅಂತ ಹೊರಗೆ ಬಂದಿದೀವಿ. ಸೊ ಇವಾಗ ಫಸ್ಟ್ ಲೊಕೇಶನ್ ಹೋಗ್ತಾ ಇದೀವಿ. ಇದು ಬರೋಕ್ಕಿಂತ ಮುಂಚೆ, ಇಲ್ಲಿಗೆ ನಾವು ರೀಚ್ ಆಗೋಕ್ಕಿಂತ ಮುಂಚೆ ಯಾಗೆಲ್ಲ ಇತ್ತು ಜರ್ನಿ, ಒಂದು ಸಣ್ಣ ಜಲಕ್ ನಿಮಗೆ ತೋರಿಸ್ತೀನಿ. ವಿಡಿಯೋ ನೋಡ್ಕೊಂಡ್ ಬರ್ರಿ, ಅದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ಈಗ ನಾವು ಯಲಹಂಕ ದಾರಿಯಿಂದ ದೊಡ್ಡಬಳ್ಳಾಪುರ ರೋಡ್ ಮೂವ್ ಆಗ್ತಾ ಇದೀವಿ. ನೋಡ್ತಾ ಇದ್ರಲ್ಲ, ಇವತ್ತು ಸಂಡೇ, ಟ್ರಾಫಿಕ್ ಎಷ್ಟಿರುತ್ತೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನಮ್ಮ ಸ್ನೇಹಿತರು ಬರ್ತಾ ಇದಾರೆ ಗಾಡಿಯಲ್ಲಿ. ವಿನೋದ್ ನಮ್ಮ ಬೇಸ್ಟ್ ಬರ್ತಾ ಇದ್ರ, ಹಾಗೆ ಇಲ್ಲ ಅರವಿಂದ್ ಕಳ್ತಾ ಇರ್ಬೋದಿಗೆ. ಸೊ ಇಲ್ಲಿ ದೊಡ್ಡಬಳ್ಳಾಪುರ ಟೋಲ್ ಗೇಟ್ ಹತ್ರ ನಿಂದ್ರಿಸಿದೀವಿ ಸದ್ಯಕ್ಕೆ, ಜಸ್ಟ್ ಒಂದು ಟೀ ಬ್ರೇಕ್ಗೋಸ್ಕರ. ಸೊ ಈ ಪಾಯಿಂಟ್ ನ ನಮಗೆ ಸಜೆಸ್ಟ್ ಮಾಡಿದವರು ನಮ್ಮ ಹವ್ಯಾಸ್. ಈಗ ನಾವು ಘಾಟಿ ಸುಬ್ರಹ್ಮಣ್ಯ ರೂಟಿಗೆ ಮೂವ್ ಆಗ್ತಾ ಇದೀವಿ. ಸೊ ಮೋಸ್ಟ್ಲಿ ಇನ್ನ ಒಂದು ತಾಸು ಆಗ್ಬೋದು ನಾವು ರೀಚ್ ಆಗೋದು. ಸೊ ಘಾಟಿ ಸುಬ್ರಹ್ಮಣ್ಯ ರೀಚ್ ಆಗಕ್ಕೆ ಇನ್ನೊಂದು ತಾಸು ಆಗತ್ತೆ. ಸೊ ದಾರಿ ಹೇಗಿದೆ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೇನೆ ವಿಡಿಯೋದಲ್ಲಿ. ಸೊ ನೋಡ್ರಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಇದಕ್ ಮುಂಚೆ ನಾನು ಯಾವತ್ತೂ ಹೋಗಿದ್ದಿಲ್ಲ ಅಲ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟ್ರಿಪ್ ದರ್. So let's continue the ride again. ಈಗ ಘಾಟಿ ಸುಬ್ರಹ್ಮಣ್ಯ ದಾರಿಗೆ ನಾವು ಎಂಟರ್ ಆಗೋಣ. ನೋಡ್ತಾ ಇದ್ರಲ್ಲ, ಇದು ದೊಡ್ಡಬಳ್ಳಾಪುರ ಟೋಲ್ ಗೇಟ್ ಇದು. ನಾವು ವಿನೋದ್ ಅವ್ರೀಗ ವಿನೋದ್ ಅವ್ರಿಗೆ ಬೈಕ್ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಈಗ ಸೋಲೋ ರೈಡ್ ಬರ್ಬೇಕಂತ ಫಿಕ್ಸ್ ಆಗಿದ್ದಾರೆ ಈಗ ಅವರು. ಸೋಲೋ ಡ್ಯಾನ್ಸ್ ಮಾಡಕ್ ಫಿಕ್ಸ್ ಆಗಿದಾರ. ನೋಡೋಣ ಇವ್ರ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಈಗ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಲಿ ಇದೀವಿ ಈಗ. ಹೈವೇಯಿಂದ ಡೈವರ್ಟ್ ಆಗಿ ಇದೊಂದು ಬೇರೆ ರೂಟ್ ತಗೊಂಡಿದೀವಿ. ಈ ಹೋಗೋ ದಾರಿಯಲ್ಲಿ ಹಸಿರು ಗದ್ದೆಗಳು ಕಾಣಿಸ್ಕೊಂಡ್ರೆ ಗಾಡಿ ಓಡಿಸೋದ್ರಲ್ಲಿ ಮಜಾನೇ ಬೇರೆ ಬರುತ್ತೆ. ಜನರಲಿ ನನಗೆ ಇಂಥ ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟ. ಅಷ್ಟೇ ಡಿಸ್ಟೆನ್ಸ್ ಇರೋದು. ಸೊ ಈ 10 ಕಿಲೋಮೀಟರ್ ಸಾಗಿದ್ರೆ ನಮ್ಮ ಲೊಕೇಶನ್, ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದೀವಿ ಈಗ. ಜನರ ಜಾಗಿ ಬಂದ್ಬಿಟ್ಟಿದಾರೆ. ಅವತ್ತು ಪಾರ್ಕಿಂಗ್ ಹುಡುಕಾಡೋದು ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಮುಂದೆ ಬಂತಾಳ್ರಿ, ಸ್ವಲ್ಪ ಎಲ್ಲಿ ಪಾರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಇಲ್ಲೆಲ್ಲ ಜಾಗ ಸಿಕ್ತು, ಇಲ್ಲಿ ಪಾರ್ಕ್ ಮಾಡ್ತಾ ಇದೀವಿ ಗಾಡಿನ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಟ್ರಿಪ್ ಪ್ಲಾನ್ ಮಾಡಿದ್ವಿ, ಬಂದ್ವಿ. ಇಲ್ಲಿ ಬಂದ ಮೇಲೆ ಬಹಳ ವಿಚಿತ್ರಗಳು ನೋಡ್ತಾ ಇದೀವಿ. ಬೈಕ್ ಪಾರ್ಕ್ ಮಾಡಕ್ಕಂತೂ ಒದ್ದಾಡ್ತಾ ಇದೀವಿ ಇಲ್ಲಿ. ಸೊ ಬೈಕ್ ಪಾರ್ಕ್ ಮಾಡ್ಲಿಕ್ಕಾದ್ರೆ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಂಗಡಿ ಮುಂದೆ ನಿಂದಿರ್ತೀರಾ, ಬೈಕ್ ಫ್ರೀ ನಿಂದಿರ್ಸ್ರಿ, ನಮ್ಮ ಹತ್ರ ಕಾಯಿ ಪರ್ಚೇಸ್ ಮಾಡ್ಕೊಳ್ರಿ ಪೂಜೆಗೆ ಅಂತವ್ರೆ. ಸ್ನೇಹಿತರೆ, ಈಗ ದೇವಸ್ಥಾನದ ಆವರಣದಲ್ಲಿ ಇದೀವಿ. ಸೊ ದರ್ಶನಕ್ಕೆ ಹೋಗ್ತಾ ಇದೀವಿ. ಈಗ ಸಮಯ 12 ಗಂಟೆ ಆಗಿದೆ. ಸೊ ಅಟ್ ಪ್ರೆಸೆಂಟ್ ಈಗ ದರ್ಶನಕ್ಕೆ ಹೋದ್ರೆ ಎಷ್ಟೊತ್ತಾಗತ್ತೋ ಹೊರಗೆ ಬರೋದು ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಇವತ್ತು ಫುಲ್ ರಶ್ ಇದೆ. ಸೊ ಇವತ್ತು ಕಲ್ಯಾಣೋತ್ಸವ ಇದೆ, ಹಾಗೂ ಏಕಾದಶಿ ಇರೋದ್ರಿಂದ ಇವತ್ತು ಜನರು ಜಾಸ್ತಿ ಇದಾರೆ ಇಲ್ಲಿ. ಆಲ್ಮೋಸ್ಟ್ ಅಲ್ಲಿ ನನಗನ್ಸೋ ಮಟ್ಟಿಗೆ 1 ತಾಸು ಆಗತ್ತೆ ಅನ್ಸುತ್ತೆ. ನಾವ್ ಆಕ್ಚುಲಿ ಧರ್ಮ ದರ್ಶನಕ್ಕೆ ಹೋಗ್ಬೇಕಂತಿದೀವಿ. ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಇದೆ, 50 ರೂಪಾಯಿ ಕೊಟ್ರೆ ಸ್ಪೆಷಲ್ ದರ್ಶನ ಇದೆ. ನಾವು ಧರ್ಮ ದರ್ಶನನೇ ಹೋಗ್ಬೇಕಂತೇಳಿ ಫಿಕ್ಸ್ ಆಗಿ ನಾವು 5 ಜನ ಹೋಗ್ಬೇಕು ರೆಡಿ ಆಗಿದ್ದೀವಿ ಈಗ. ಸೊ ದರ್ಶನ ಮುಗಿಸ್ಕೊಂಡ್ ಬರ್ತೀವಿ. ಮುಗಿಸ್ಕೊಂಡು ಬಂದ ಮೇಲೆ ಯಾವ ರೀತಿ ಇತ್ತು ಅಂತ ನಿಮಗೆ ಅನುಭವ ತಿಳಿಸ್ತೀನಿ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಜನ ಬರ್ತಾರೆ ಇವತ್ತಂತ.
ವಿಶೇಷ ದರ್ಶನ ಒಬ್ಬರಿಗೆ 50 ರೂಪಾಯಿ, ಇದು ಧರ್ಮ ದರ್ಶನ. ನೋಡೋಣ ಯಾವ್ದು ಜಲ್ದಿ ಆಗತ್ತ, ಯಾವ ಕಡೆಯಿಂದ ಬರ್ತೀವಿ ನಾವು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮೇಷ್ಟ್ರು ಏನೋ ಹೇಳ್ಬೇಕಂತ ಇಷ್ಟಪಡ್ತಾವ್ರೆ. ದೇವ್ರನ್ನ ದುಡ್ಡಲ್ಲಿ ಕೊಂಡ್ಕೊಂಬಾರ್ದು, ಬರೀ ವಿಶೇಷ ದರ್ಶನಕ್ಕಿಂತ ಅದೇನೋ ಧರ್ಮ ದರ್ಶನದಾಗೆ ಹೋಗ್ಬೇಕು. ನೋಡ್ರಿ ನಮ್ಮ ಮೇಷ್ಟ್ರು ಏನೋ ನೀತಿ ಪಾಠಗಳು ಹೇಳ್ತಾ ಇದಾರ. ನಾವು ಬಂದಾಗ ಯಾರು ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಪೂಜೆ ಇದೆಯಂತೆ, ಸರಿ ಅದಕ್ಕೆ 10 ನಿಮಿಷದಲ್ಲಿ ಇದ್ದೀರಾ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಪ್ರಸಾದ ಕ್ಯೂ ಹಚ್ಚಿದೀವಿ ಈಗ. ಸೊ ನೋಡೋಣ ಪ್ರಸಾದ ಮುಗಿಸ್ಕೊಂಡು ಬರೋದು ಎಷ್ಟೊತ್ತಾಗತ್ತೆ. ದರ್ಶನ ಮಾಡ್ಕೊಂಡು ಹೊರಗೆ ಬರೋಕ್ಕೆ ನಮಗೆ 1.5 ತಾಸು ಆಯಿತು. ನಾವು ಧರ್ಮ ದರ್ಶನದಲ್ಲಿ ಹೋಗಿದ್ದು, ಸ್ಪೆಷಲ್ ದರ್ಶನ ಹೋಗಿಲ್ಲ. ಸ್ಪೆಷಲ್ ದರ್ಶನ ಹೋಗಿದ್ರೆ ಇನ್ನೂ ಜಲ್ದಿ ಹೊರಗೆ ಬರ್ತಿದ್ವಿ ಅನ್ನೋ ಗೊತ್ತಿಲ್ಲ. ಧರ್ಮ ದರ್ಶನಕ್ಕೆ ಹೋಗಿ 1.5 ತಾಸು ಅಲ್ಲೇ ದರ್ಶನದಲ್ಲಿ ಆಯಿತು. ದರ್ಶನ ಮಾಡೋ ಟೈಮಿಗೆ ಅದೆಷ್ಟು ಬೇಗ ಹೊರಗೆ ದೊಬ್ಬಬಿಟ್ರೆ ಗೊತ್ತಿಲ್ಲ. 2 ನಿಮಿಷ ಕೂಡ ನಿಂತಿಲ್ಲ, ನಾವು ಹೊರಗೆ ಬಂದ್ಬಿಟ್ಟಿವಿ. ಕ್ಯೂ ನೋಡ್ತಾ ಇದ್ರಲ್ಲ, ಇಷ್ಟಿದೆ ಪ್ರಸಾದಕ್ಕೆ ಇವತ್ತು. ತಗೊಳ್ರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸಿ ಹೊರಗೆ ಬಂದ್ವಿ. ಸೊ ನಾವಿಲ್ಲಿ ಬಂದಾಗ 12 ಗಂಟೆ ಆಗಿತ್ತು, ಈಗ 2 ಗಂಟೆ ಮೇಲಾಗಿದೆ. ಸೊ 2 ತಾಸು ಆಯ್ತು ನಮಗೆ ದರ್ಶನ ಮುಗಿಸಿ ಪ್ರಸಾದ ಎಲ್ಲ ಸ್ವೀಕರಿಸಿ ಬರ್ಲಿಕ್ಕೆ. ನಾವು ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಆದ್ಮೇಲೆ ನೆಕ್ಸ್ಟ್ 2ನೇ ದೇವಸ್ಥಾನ ಅಂತಂದ್ರೆ ಘಾಟಿ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯ ವಿಶೇಷ ಏನು ಗೊತ್ತಾ, ನಾವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೆಂಗೆ ಸರ್ಪ ನಿವಾರಣೆ ದೋಷ ಅಥವಾ ಮಕ್ಕಳಿಂದವ್ರಿಗೆ ಮಕ್ಕಳು ಇದೆಲ್ಲ ಮಾಡ್ತೀವಲ್ವಾ, ಅದೇ ತರ ಇಲ್ಲಿ ಸಮೇತ ಅದು ಆದ್ಮೇಲೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದೇ ಪ್ರಸಿದ್ಧ ಹೊಂದಿದೆ. ಮತ್ತೆ ಇಲ್ಲಿ ಇನ್ನೇನು ವಿಶೇಷತೆ ಅಂದ್ರೆ ಇಲ್ಲಿ ವಿಗ್ರಹ ಭೂಮಿಯಿಂದನೇ ಉತ್ಪತ್ತಿ ಆಗಿದೆ ಅಂತೇಳಿ ಒಂದು ಪ್ರತೀತಿ ಇದೆ. ನಾವು ತಿರುಪತಿ ಆದ್ಮೇಲೆ ಚಿಕ್ಕ ತಿರುಪತಿ ಅಂತೇಳಿ ನೋಡ್ತೀವಲ್ವಾ, ಎಲ್ಲೇ ಇಲ್ಲಿ ಹೊಸಕೋಟೆಯಲ್ಲಿ, ಅದೇ ತರ ಸುಬ್ರಹ್ಮಣ್ಯ ಆದ್ಮೇಲೆ ನೆಕ್ಸ್ಟ್ ಘಾಟಿ ಸುಬ್ರಹ್ಮಣ್ಯ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ಪ್ರತಿಷ್ಠಾಪನೆ ಏನಾಗಿದಾವಲ್ಲ, ಇದಿಷ್ಟು ನಾಗ ಪ್ರತಿಷ್ಠಾಪನೆ ಆಗಿರೋದು ಹರಕೆ ತೀರಿಸಿರೋದು. ಅಂದ್ರೆ ಹರಕೆ ಕಟ್ಕೊಂಡು ಯಾರು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಹರಕೆ ಕಟ್ಕೊಂಡು ಹೋಗ್ತಾರಲ್ಲ, ಆ ಹರಕೆನ ತೀರ್ಸೋದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಆ ಪ್ರತಿಷ್ಠಾಪನೆ ಆಗಿರೋ ಎಲ್ಲ ವಿಗ್ರಹಗಳನ್ನ ನೀವು ಇಲ್ಲಿ ನೋಡ್ಬೋದು. ನಾವೀಗ ಭೋಗನಂದೀಶ್ವರ ಟೆಂಪಲ್ ಹೋಗ್ಬೇಕಂತ ಇದೀವಿ. ಇಲ್ಲಿಂದ ನಾವು ಭೋಗನಂದೀಶ್ವರ ಟೆಂಪಲ್ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅಂದ್ರೆ ಚಿಕ್ಕಬಳ್ಳಾಪುರ ಹೋಗ್ತೀವಿ. ಅದಾದ ನಂತರ ನಾವು ನೆಕ್ಸ್ಟ್ ಸ್ಥಳ ವಿಶಾ ಫೌಂಡೇಶನ್. ವಿಶಾ ಫೌಂಡೇಶನ್ ಅಲ್ಲ, ಇಶಾ ಫೌಂಡೇಶನ್. ನಾವು ಬೆಂಗಳೂರಿಂದ ಬರ್ಲಿಕ್ಕೆ ನಮಗೆ BMTC ಬಸ್ಸಿನ ಸೌಲಭ್ಯ ಕೂಡ ಇಲ್ಲ. ಬೆಂಗಳೂರಿಂದ BMTC ಬಸ್ ಬರ್ತಿರಂದ್ರೆ 285H ನಂಬರ್ ಬಸ್ ನಿಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಸೀದಾ ಕರ್ಕೊಂಡ್ ಬರುತ್ತೆ. ಅದೆಷ್ಟು ಬ್ರೇಕ್ ತಗೊಂಡ್ರಪ್ಪ? ಅಲ್ಲ, ಅಲ್ಲಿ ಬರ್ಬೇಕಾದ್ರೆ ಟೀ ಬ್ರೇಕ್ ಆಯ್ತು, ಜ್ಯೂಸ್ ಬ್ರೇಕ್ ಆಯ್ತು, ಈಗ ಐಸ್ ಕ್ರೀಮ್ ಬ್ರೇಕ್. ಒಂದು ಐಸ್ ಕ್ರೀಮ್ ಬ್ರೇಕ್ ತಗೊಂಡಾಯ್ತು. ಐಸ್ ಕ್ರೀಮ್ ಬ್ರೇಕ್ ತಗೊಂಡು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ಪ್ಲಾನ್ ಮಾಡ್ತಾ ಇರೋದು ಈಶಾ ಫೌಂಡೇಶನ್ಗೆ. ಸಾರಿ, ಈಶಾ ಫೌಂಡೇಶನ್ಗೆ ಲೇಟ್ ಆಗಿ ಹೋಗ್ತೀವಿ. ಭೋಗನಂದೇಶ್ವರಕ್ಕೆ ಹೋಗ್ತಾ ಇದೀವಿ ಈಗ. ಇಲ್ಲಿಂದ ಸೀದಾ ಡೆಸ್ಟಿನೇಷನ್ ನೆಕ್ಸ್ಟ್ ಭೋಗನಂದೀಶ್ವರ. ಅದಾದ್ಮೇಲೆ ಸಂಜೆ ನಾವು ಈಶಾ ಫೌಂಡೇಶನ್ ಪ್ಲಾನ್ ಮಾಡಿದೀವಿ.